ಗ್ರೀನ್ ಮೆನ್ಯೂರ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಪ್ಲಾನಿಂಗ್ ಪ್ರಕಾರ ಕೃಷಿ ಮಾಡಿದ್ದೆ ಆದರೆ ನಾವು ನಿಜವೂ ಅದರಲ್ಲಿ ಭಾಳಷ್ಟು ಸಕ್ಸಸ್ನ ಕಾಣ್ಬೋದು. ಟೆಕ್ನಾಲಜಿ ಭಾಳಷ್ಟು ಇಂಪ್ರೂವ್ ಆಗಿದೆ. आओ सुने मिट्टी से जुड़े जुनून से सजे किसानों की कहानी महिंद्रा ट्रैक्टर की नजर से दास्तान जुनून। ನಮಸ್ಕಾರ, ನನ್ನ ಹೆಸರು ಯೋಗಾನಂದ್ ಅಂತೇಳಿ. ನಾವು ಕರ್ನಾಟಕ ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು ತಡ್ಸೂರು ಗ್ರಾಮದಿಂದ ಬಂದಿದ್ದೀವಿ. ನಾವು ಕೃಷಿನ ಸುಮಾರು 20 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ತೆಂಗು ಒಂದು ಮುಖ್ಯವಾದ ಬೆಳೆನ ಬೆಳೀತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಅಡಿಕೆ ಮತ್ತು ಬಾಳೆ, ನುಗ್ಗೆ, ಪಪ್ಪಾಯಿ ಮತ್ತು ಅದರೊಳಗಡೆ ಬಟರ್ ಫ್ರೂಟ್ ಇದೆ. ಜೇನು ಕೃಷಿನೂ ಸಹಿತ ಮಾಡ್ತಾಯಿದ್ದೀವಿ. ಮತ್ತು ನಾವು ಅದನ್ನೆಲ್ಲ ಪೂರ್ತಿ ನ್ಯಾಚುರಲ್ ಫಾರ್ಮಿಂಗಲ್ಲೇ ಮಾಡ್ತಾಯಿದ್ದೀವಿ. ಯಾವುದೇ ಕೆಮಿಕಲ್ನ ಯೂಸ್ ಮಾಡ್ತಾಯಿಲ್ಲ. ನಾವು ಗ್ರೀನ್ ಮೆನ್ಯೂರ್ನ ಯೂಸ್ ಮಾಡ್ಕೊಂಡು ಕೃಷಿನ ಮಾಡ್ತಾಯಿದ್ದೀವಿ. ಅಗ್ರಿಕಲ್ಚರಲ್ಲಿ ಗ್ರೀನ್ ಮೆನ್ಯೂರ್ ಯೂಸ್ ಮಾಡೋದ್ರಿಂದ ನಮಗೆ ಖರ್ಚು ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಗ್ರೀನ್ ಮೆನ್ಯೂರ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಇವತ್ತು ಕೃಷಿ ಅಂತಂದರೆ ಎಲ್ಲರೂ ಒಂದು ಸ್ವಲ್ಪ ಭಾಳ ಹಿಂದೆ ಸೇರಿತಾರೆ. ಯಾಕೆಂದರೆ ಕೃಷಿನಲ್ಲಿ ಲಾಭದಾಯಕ ಇಲ್ಲ, ಅದರಲ್ಲಿ ಖರ್ಚು ಜಾಸ್ತಿ ಅಂದ್ಬಿಟ್ಟು ಎಲ್ಲ ಹಿಂದೆ ಹೋಗ್ತಾ ಇದ್ದಾರೆ. ಆದರೆ ನಾವು ಅದೊಂದು ಪ್ಲ್ಯಾನಿಂಗ್ ಪ್ರಕಾರ ಕೃಷಿ ಮಾಡಿದ್ದೆ ಆದರೆ ನಾವು ನಿಜವೂ ಅದರಲ್ಲಿ ಭಾಳಷ್ಟು ಸಕ್ಸಸ್ನ ಕಾಣ್ಬೋದು. ಮತ್ತು ಕೃಷಿನಲ್ಲಿ ನಾವು ಬೆಳೀತಕ್ಕಂಥ ಬೆಳೆನ ಅಂದರೆ ಅದನ್ನು ಸಂಗ್ರಹಣೆ ಇರ್ಬೋದು, ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿಬಿಟ್ರೆ ನಾವು ಹೆಚ್ಚು ಲಾಭನ ಪಡಿಬೋದು ಅದರಲ್ಲಿ ಕೃಷಿನಲ್ಲಿ. ಇವತ್ತು ಕೃಷಿನಲ್ಲಿ ಮುಖ್ಯವಾದ ಸಮಸ್ಯೆ ಲೇಬರ್ ಅಂದರೆ ಆಳುಗಳು ಪ್ರಾಬ್ಲಮ್ ಇದೆ ನಮ್ಮಲ್ಲೆಲ್ಲ. ಅದಕ್ಕೆ ಮೇಯ್ನ್ ಮಿಷಿನರೀಸ್ ಬೇಕು. ಮಿಷಿನರೀಸ್ ಅಂತಂದರೆ ಈಗ ನಾವು ಉಳುಮೆ ಮಾಡಬೇಕು. ಭೂಮಿನ ಉಳುಮೆ ಮಾಡೋದ್ರಿಂದ ಭಾಳಷ್ಟು ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ನಾವು ಝೀರೋ ಕಲ್ಟಿವೇಷನ್ ಮಾಡೋದ್ರಿಂದ ಕೆಲವೊಂದು ಹುಳಗಳು, ಬೇರುಗಳು ಮತ್ತು ಗಿಡಗಳಿಗೆ ಹಾನಿ ಮಾಡುತ್ತೆ. ಆದರೆ ನಾವು ಕೃಷಿನಲ್ಲಿ ನಾವು ಮಿಷಿನರಿ ಉಪಯೋಗಿಸ್ಕೊಂಡು, ಅಂದರೆ ಮಿಷಿನರೀಸ್ ಅಂದರೆ ಟ್ರ್ಯಾಕ್ಟರ್ ಇರ್ಬೋದು, ಅದರ್ವೈಸ್ ಯಾವ ಡಿವೈಸ್ಗಳು ಭಾಳಷ್ಟು ಇದೆ. ಈಗ ಟೆಕ್ನಾಲಜಿ ಭಾಳಷ್ಟು ಇಂಪ್ರೂವ್ ಆಗಿದೆ. ನಾವು ಆದಷ್ಟು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ನಾವು ಅಗ್ರಿಕಲ್ಚರ್ ಮಾಡಿದ್ದೆ ಆದರೆ ಭಾಳಷ್ಟು ಸಕ್ಸಸ್ ಕಾಣ್ಬೋದು. ಮತ್ತು ಖರ್ಚನ್ನು ಕಡಿಮೆ ಮಾಡ್ಕೊಬೋದು. ಬೇರೆ ಮೇಲೆ ಡಿಪೆಂಡ್ ಆಗಂಗಿಲ್ಲ. ಇನ್ನೊಬ್ಬ ಲೇಬರ್ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ದಂಗೆ ನಾವು ಕಲ್ಟಿವೇಷನ್ ಮಾಡ್ಬೋದು. ಮತ್ತು ನಾವಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಅಗ್ರಿಕಲ್ಚರ್ನಲ್ಲಿ ನಾವು ಆದಷ್ಟು ಒಂದು ಪ್ಲ್ಯಾನಿಂಗು ಅಂತಂದರೆ ನಾವು ನಾಳೆ ಏನು ಮಾಡಬೇಕು, ನಾಡಿದ್ದು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ನಾವು ಅಗ್ರಿಕಲ್ಚರ್ನ ಮಾಡಬೇಕಾಗುತ್ತೆ. ಮತ್ತು ನಾವು ಅದನ್ನು ಮಾರ್ಕೆಟಿಂಗ್ ಸಹಿತ ಅಷ್ಟೇ ನಮಗೆ ಒಂದು ಫೇಸ್ ಮಾಡಬೇಕಾಗತ್ತೆ. ನಾವು ಮನೆಯಲ್ಲೇ ಅದನ್ನು ವ್ಯಾಲ್ಯೂ ಅಡಿಷನ್, ಈಗ ಬೆಳೆದಂಥ ಬೆಳೆ ನಾವು ವ್ಯಾಲ್ಯೂ ಅಡಿಷನ್ ನಾನು ಆವಾಗಲೇ ಹೇಳಿದೆ, ವ್ಯಾಲ್ಯೂ ಅಡಿಷನ್ ಮಾಡೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ.